ತಿರುಪತಿ ಬ್ಲಾಗರ್ ನೋಡಿದ್ದು. ನನಗೂ ಫ್ರೆಂಡು. ಎಲ್ಲಿಗೆ? ಯಾಕೆ ಹಿಡಿದು ಯಾಕೆ ಹತ್ತಿದೆ ಮತ್ತೆ? ಅಪ್ಪ ಅಯ್ಯಪ್ಪ, ಹೆಣ್ಮಗು ಹೆಣ್ಮಗು. ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಕೇಳ್ಬಿಟ್ಟೇನು? ನಾನ್ ಯಾರು ಅಂತ ನಾನು ಹೇಳ್ಕೊಳ್ಳೋದು ಚೆನ್ನಾಗಿರಲ್ಲ. ಊರಿನ ಜನ ಎಲ್ಲ ಹಿಂದೆ ಬರ್ತಾವ್ರೆ, ನಾನ್ ಯಾರು ಅಂತ ಅವ್ರ ಹತ್ರ ಕೇಳಿ ತಿಳ್ಕೊ. ಅಣ್ಣ ಹೆಂಗಿದ್ಯಣ್ಣ? ಜಾಸ್ತಿ ಮಾಡ್ಬಿಟ್ಟವನೇ ಬೇಡ. ಕನ್ನ ಮಾನ ಮರ್ಯಾದೆಲ್ಲ ತೆಗಿತಿದ್ಯಾ? ಈ ನನ್ನ ಮಕ್ಕಳು ಅಣ್ಣ ಅನ್ನ ತಿಂತಾರ ಏಲ್ ತಿಂತಾರಣ್ಣ ಈ ನನ್ನ ಮಕ್ಕಳು. ಎಲ್ಲಿಗೆ ಪ್ಲಾನ್ ಇಲ್ಲ? ಗೋಬಿ ತಿನ್ನಕ್ ಹೋಗ್ತಾ ಇದೀವಿ. ಗೋಬಿ ತಿನ್ನಕ್ಕೆ ಎಲ್ಲಿಗೆ ಹೋಗ್ತಾ ಇರೋದು? ಅರಕೆರೆ. ಇಲ್ಲಿಂದ ಅರಕೆರೆ 4 ಕಿಲೋಮೀಟರ್. 4 ಕಿಲೋಮೀಟರ್? ಅರಕೆರೆ ನಿಯರ್ಲಿ 5 ಕಿಲೋಮೀಟರ್, 4 ಕಿಲೋಮೀಟರ್ ಅಲ್ಲ. ಯಾರ್ಯಾರು ಹೋಗ್ತಾ ಇದೀವಿ ಅಂತಂದ್ರೆ ನಾನು, ನಮ್ಮ ತಮ್ಮ, ಮತ್ತೆ ಅಜಯನ, ಮತ್ತೆ ನಮ್ಮಣ್ಣ. ಅಜಯನ ಯಾರಂತಂದ್ರೆ ನಮ್ಮ ಅಣ್ಣನ ಅವ್ರ ಫ್ರೆಂಡು. ಜನ ಅಜಯ್ ಹಿಂದಿರು ಇದ್ದಾರೆ, ಕನ್ಫ್ಯೂಸ್ ಆಗುತ್ತೆ. ಸೊ ಈ ಅಜಯ್ ಬಂದು ನಮ್ಮ ಅಣ್ಣ ಅವರ ಫ್ರೆಂಡು. ಇನ್ನೊಬ್ಬ ಅಜಯ್ ಇದ್ದಾನೆ, ಅವರು ನನಗೂ ನಮ್ಮ ಅಣ್ಣಂಗೆ ಇಬ್ಬರಿಗೂ ಫ್ರೆಂಡು. ತಿರುಪತಿ ಬ್ಲಾಗರ್ ನೋಡಿದ್ದು. ನನಗೂ ಫ್ರೆಂಡು. ಆಯ್ತು, ಆಮೇಲೆ ಪ್ರೈಮರಿಯಿಂದ ಫ್ರೆಂಡು. ಅಜಯ್, ಇನ್ನೊಂದು ಅಜಯ್ ನಮಗೆ ಹೈಸ್ಕೂಲಿಂದ ಫ್ರೆಂಡು. ದೇವಣ್ಣ ನಮ್ಮ ಅಣ್ಣನ ಫ್ರೆಂಡು ಅಷ್ಟೇ. ಯಾರು ಇವರಲ್ಲ? ಪ್ಲಾನ್ ನಲ್ಲಿ ಈಗ ಸಣ್ಣ ಬದಲಾವಣೆ. ಅರಕೆರೆಗೆ ಹೋಗ್ತಿಲ್ಲ ಈಗ, ಇಲ್ಲೆಲ್ಲೋ ದೇವ್ರ ಚಿಕ್ಕನಲ್ಲಿ ಆಲದ ಮರದ ಹತ್ರ ಹೋಗ್ತಾ ಇದ್ದಾರೆ. ಅಲ್ಲಿ ಗೋಬಿ ತಿನ್ನಕ್ಕೆ ಹೋಗ್ತಿರೋದು. ಸೇಮ್. ಯಾಕಂದ್ರೆ ಅರಕೆರೆಯಲ್ಲಿ ತಿಂತಾನೆ ಇದ್ವಲ್ಲ, ಇವತ್ತು ಒಂದ್ಸಲ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದೀವಿ. ಈಗ ಇಲ್ಲಿ ಸಣ್ಣ ಬದಲಾವಣೆ. ಇವತ್ತು ಮಂಗಳವಾರ ಆಗಿರೋದಂತ ಕಾರಣದಿಂದಾಗಿ ಮತ್ತೆ ಅರಕೆರೆಗೆ ಹೋಗ್ತಾ ಇದೀವಿ. ಯಾವ ಇವೆಲ್ಲ ಈಚೆ ಬಂದಾಗೆಲ್ಲ ಈ ತರ ಆಗೋದು ಸಹಜ. ಸೊ ಅದರಿಂದ ನಮ್ಗೇನು ಟೆನ್ಷನ್ ಜಾಸ್ತಿ ಆಗಲ್ಲ. ಅಂತಂದ್ರೆ ನಾರ್ಮಲ್ ಆಗಿ ಈ ಥರ ಚೇಂಜ್ ಮಾಡ್ತಿದ್ರೆ ಕೋಪ ಜಾಸ್ತಿ ಬಂದ್ಬಿಡುತ್ತೆ. ಯಾವ್ದಾದ್ರು ಒಂದು ಜಾಗ ಹೇಳ್ರಪ್ಪ ಅನ್ನೋ ಥರ. ಸೊ ನಮಗೆ ಆ ಥರ ಏನು. ಸೊ ಅದರಿಂದ ಅರಕೆರೆನಲ್ಲಿ ಇನ್ನೊಂದು ಸ್ಪಾಟ್ ಒಂದಿದೆ, ಅದರಿಂದ ಅಲ್ಲೋಗಿ ಟ್ರೈ ಮಾಡೋಣ ಅಂತ. ಲಾಸ್ಟ್ ಟೈಮ್ ತೊಗೊಂಬಂದಿದ್ವಿ ಪಾರ್ಸಲು, ತಣ್ಣಗಾಗ್ಬಿಟ್ಟಿರೋದ್ರಿಂದ ಟೇಸ್ಟ್ ಅಷ್ಟಾಗಿ ಗೊತ್ತಾಗಿಲ್ಲ. ಸೊ ಈ ಸಲ ಹೋದರೆ ಬಿಸಿ ಬಿಸಿಯಾಗಿ ಅಲ್ಲೇ ತಿನ್ನೋಣ, ಆಮೇಲೆ ಹೇಳೋಣ ಟೇಸ್ಟ್ ಹೆಂಗಿರುತ್ತೆ ಅಂತ. ಸೊ ಇಲ್ಲಿ ಫುಲ್ಲು ಟ್ರಾಫಿಕ್ ಆಗಿಬಿಟ್ಟಿದೆ. ಏನಾಗಿದೆ ಅಂತಂದರೆ ನೋಡಿ, ಆ ಕಡೆಯಿಂದ ಟ್ರಾಫಿಕ್ಕು, ಈ ಕಡೆಯಿಂದನೂ ಟ್ರಾಫಿಕ್ಕು. ಅಲ್ಲಿ ಕಾರ್ ಬರ್ತಾ ಇದೆ, ಸೊ ದಾರಿ ಇಲ್ಲ. ಅದಕ್ಕೆ ಹೆಂಗಂದರೆ ಇಲ್ಲಿ ದೊಡ್ಡ ಕಾರ್ ಐತೆ ಪಕ್ಕದಲ್ಲಿ, ಆ ಕಾರ್ ಹೆಂಗೆ ನುಗ್ಗಿಸ್ತಾರೋ ಗೊತ್ತಿಲ್ಲ. ಏನು ಹ್ಯುಮ್ಯಾನಿಟಿ ಮಾಡಕ್ಕೆ ಹೋಗ್ತಿದ್ಯಾ? ಎಲ್ಲಿಗೆ? ಯಾಕೆ ಹಿಡಿದು ಯಾಕೆ ಹತ್ತಿದೆ ಮತ್ತೆ? ಏನಾಗ್ತಿದೆ ಅಂತ ಗೊತ್ತಿಲ್ಲ. ವಿ ಹ್ಯಾವ್ ನೋ ಐಡಿಯಾ. ಬರೀ ಹ್ಯುಮ್ಯಾನಿಟಿ ಮಾಡಕ್ಕೆ ಹೋದೆ. ಹೆಣ್ಮಗು ಹೆಣ್ಮಗು. ಅಕ್ಕ ಅನ್ಬೇಡಪ್ಪ ನೀನು ಮೇಡಮ್ ಅನ್ನು. ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್ ಮೇಡಮ್, ಕಾಲ್ಮಿ ಮ್ಯಾಮ್ ಅಷ್ಟೇ ಅಕ್ಕ. ಹೆಂಗಸ ಹತ್ರ ಹೇಗ್ ಮಾತಾಡ್ಬೇಕು ಗೊತ್ತಾಗಲ್ಲ. ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್, ಮೈಂಡ್ ಇಟ್. ಟ್ರಾಫಿಕ್ ನೋಡಿ ಮಸ್ತು ಅಕ್ಕ. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಅವನೇನೋ ಒಂದ್ ಕಡೆ ಸುತ್ತಾಕೊಂಡು ಹೋಗ್ಬಿಟ್ಟಿದ್ರೆ ಆಗಿರೋದು. ಅಯ್ಯೋ ಅಪ್ಪ ಅಯ್ಯಪ್ಪ. ಅದು ಆ ಹುಡುಗಿರ್ ನುಗ್ಗಿದ್ರಲ್ಲ ಇನ್ನೂ ಹೈಲೈಟು. ಇಲ್ಲೆಲ್ಲ ಕಾಯ್ಕೊಂಡು ಬರ್ತಿದ್ದೀವಿ ಹಿಂದೆ, ಮತ್ತೆ ಮುಂದಕ್ಕೆ ಹೋಗ್ತವ್ರಿ. ಈ ರೋಡು ಹಗಲೊತ್ತು ತುಂಬ ಚೆನ್ನಾಗಿರುತ್ತೆ. ಫುಲ್ಲು ಗ್ರೀನರಿ ಆಗಿ ತಣ್ಣ ಗಾಳಿ ಬೀಸ್ತಾ ಇರುತ್ತೆ. ಏನೋ ಒಂದು ಫಾರೆಸ್ಟ್ ಒಳಗಡೆ ಬಂದಂಗೆ ಫೀಲ್ ಆಗುತ್ತೆ. ಥರ ಮಿನಿ ಫಾರೆಸ್ಟ್ ಥರ. ಅದರಲ್ಲಿ ಯಾರೋ ಅಪಾರ್ಟ್ಮೆಂಟ್ಗಳು ಕಟ್ಬಿಟ್ಟು ಅದರಲ್ಲಿ ಜನರಿದ್ದಾರೆ. ನೈಟು ಇದೇ ಅಪರೂಪಕ್ಕೆ ಬರ್ತಾ ಇರೋದು ಈ ಕಡೆಗೆ. ಯಾಕಂತಂದರೆ ನಾವು ಪ್ಲಾನ್ ಮಾಡ್ಕೊಂಡೆಲ್ಲ ಈ ಥರ ತಿನ್ನಕ್ಕೆ ಬರೋದಿಲ್ಲ. ನೀನು ಪ್ಲಾನ್ ಮಾಡ್ಕೊಂಡು ತಿನ್ನಕ್ಕೆ ಬರ್ತೀಯಾ? ಬರೋದು ಹಿಂಗೆ ಫ್ರೆಂಡ್ಸ್ ಕಡೆಗೆ, ಹಂಗೆ ನುಗ್ಗೋದು ಅಷ್ಟೇ. ಹಂಗೆ ಹೇಳಿದ್ದು ನಾನು. ಆ ಫ್ರೆಂಡ್ಸ್ ನೋಡೋಕೆ ಬರ್ತೀವಿ, ಹಂಗೆ ತಿನ್ನಕ್ಕೆ ಹೋಗ್ತೀವಿ. ಪ್ಲಾನ್ ಮಾಡ್ಕೊಂಡು ಬರೋಲ್ಲ. ಇವಾಗ ಬರ್ತಿರೋದು ಗೋಬಿ ತಿನ್ಬೇಕಂತಲೇ ಬರ್ತಿರೋದಲ್ಲ, ನಾನು ಅದು ಹೇಳಿದ್ದು. ನೀನು ಕ್ಲೋಸ್, ಅವನಿಗೆ ಅದೃಷ್ಟ ಇಲ್ಲ, ನಾವೇನು ಮಾಡೋದು? ನಡ್ರಿ. 200 ರೂಪಾಯಿ ಬರ್ತಾಯಿತ್ತು ಇವಾಗ. ನಾನು 4 ಪ್ಲೇಟ್ 200 ರೂಪಾಯಿ. ಮುಂದೆ ಹೋಗಿ ನೋಡಬೇಕು, ಅಲ್ಲೂ ಓಪನ್ ಆಗಿದೆಯಲ್ಲ ಕ್ಲೋಸ್ ಗೊತ್ತಿಲ್ಲ. ಲೋಕಲ್ ಏರಿಯಾನಲ್ಲೇ ರ್ಯಾಶ್ಟಾಗಿ ಓಡಿಸ್ತಾವ್ರಪ್ಪ. ಸೊ ಇಲ್ಲಿಗೆ ಬಂದಿರೋದು ನಾವೀಗ. ಮಾತಾಡಿ ಅಣ್ಣ, ಸೈಲೆಂಟ್ ಆಗಿದ್ರೆ ಹೆಂಗೆ ನೀವು? ಮಾತು ಬರ್ತಾಯಿಲ್ಲ, ಮಾತು ಬರಲ್ವಾ? ಮಾತು ಬರಲ್ಲ ಅಂತೀವಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಚೆನ್ನಾಗಿ ಕಾಣಿಸ್ತದೆ.
ಕಳ್ಳೇವಳು ನನ್ನ ಕೊಂದೆ ಬಿಟ್ಟಳು ಕಣ್ಣಲ್ಲೇ ಯಾಮಾರಿಸಿ ಮಳ್ಳಿ. ನೀನೇ ಕರ್ರಿಗಿದ್ಯಾ? ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಆ ಕಡೆ ಎಲ್ಲ ಫುಲ್ಲು ಕ್ರೌಡು. ಸೊ ಅದಕ್ಕೆ ಅದು ಕೊಡ್ತಿರೋದಲ್ಲ, ಎಲ್ಲ ಫುಲ್ ಖಾಲಿ ಆಗಿದೆ. ಅವನು ಅಜಯ್ ಅಂತ. ಏನು ಆಡ್ತಾ ಇದೆಯಾ ಚಿಕ್ಕ ಮಕ್ಕಳಿಗೆ? ನೋಡು ಯಾವ್ಯಾವ್ದು ಬೆಳ್ಳು ತೋರಿಸ್ತಾನೆ ನೋಡಿ. ಫ್ರೀ ಫೈರ್ ಅಲ್ಲ, ಮತ್ತೆ ಚಿಕ್ಕ ಮಕ್ಕಳ ಆಟ ಅದೇನೋ GT ಏನೋ ಕೊಟ್ಟಿನೋ ಅಂತಾರೆ. ಫ್ರೀ ಫೈರ್ ಆಡ್ತಿರೋದಲ್ಲಿ ಫ್ರೀ ಫೈರ್ ತಾನೆ ಮತ್ತಿನ್ನೇ ಅದು. ಕಾಲ್ ಆಫ್ ಡ್ಯೂಟಿನಾ? ಓಕೆ. ಕರೆಕ್ಟಾಗಿ ಮನೇಲಿ ಕೆಲಸ ಡ್ಯೂಟಿ ಮಾಡಲಿ, ಆಮೇಲೆ ಡ್ಯೂಟಿ ಮಾಡುವಂಥದ್ದು. ಯಾಕೆ ಹೆಂಗೆ ತೋರಿಸ್ತೈತೆ? ಹಾಕು ಹೆಂಗೋ ಅಜಯ್ ಇದು? ತೋರಿಸು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಆರ್ಡರ್ ಮಾಡಿದ 3 ಪ್ಲೇಟ್ ಬಂದುಬಿಡ್ತು. 3 ಹಾಫು 1 ಫುಲ್ಲು. ಹೇಗಿದೆ ಟೇಸ್ಟು? ನೋಡಿಯ ಪ್ಲೇಸ ಸೂಪರ್. ನೀವು ಹೇಳಿ ಅಣ್ಣ, ನಿಮ್ಗೆ ಮಾತು ಬರಲ್ವಲ್ಲ ಅಷ್ಟೇ. ಸೊ ಇದು 3 ಹಾಫು ನನ್ನ ಹತ್ರ ಮಾತ್ರ 1 ಫುಲ್ ಕೊಟ್ಬಿಟ್ಟಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲ ಕಿತ್ಕೊಬಿಡ್ತಾರೆ ನನ್ನ ಹತ್ರ. ಇನ್ನು ಸ್ವಲ್ಪ ಇವಾಗ ಸ್ಟಾರ್ಟ್ ಆಯ್ತು. ಸರಿ ಆಯ್ತು, ನಾನು ತಿಂದ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಬಿಟ್ಟು ಮತ್ತೆ ಇವಾಗ ಅಜಯ್ ಅಣ್ಣ ಅವ್ರ ಮನೆ ಹತ್ರಕ್ಕೆ ಹೋಗ್ತಿದ್ದೀವಿ. ಯಾಕಂತಂದ್ರೆ ಅಲ್ಲಿ ಪಾನಿಪುರಿ ನಮ್ಮ ಮನೆ ಹತ್ರ ಸಿಗೋಕ್ಕಿಂತ ಸ್ಪೈಸಿ ಜಾಸ್ತಿ ಇರುತ್ತಂತೆ. ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು. ನಮ್ಮ ಮನೆ ಹತ್ರನೇ ಸಖತ್ ಸ್ಪೈಸಿ ಇರುತ್ತೆ. ಮೀರಿ ಇನ್ನೂ ಸ್ಪೈಸಿ ಅಂತಂದ್ರೆ ಸ್ಪೈಸಿ ಜಾಸ್ತಿ ಇರಲ್ಲ, ಅಲ್ಲಿ ನಾವು ಕೇಳಿದ್ರೆ ಜಾಸ್ತಿ ಆಗ್ತಾರೆ. ರೆಡ್ ಚಿಲ್ಲಿ ಪೇಸ್ಟ್ ಮಾಡಿಕೊಂಡಿರ್ತಾರೆ, ಆಲೂಗಡ್ಡೆಯಲ್ಲಿ ಸ್ಮ್ಯಾಶ್ ಮಾಡಿ ಕೊಡ್ತಾರೆ. ಹೆಂಗಾದ್ರೆ ಏನೋ ಇವತ್ತು ಸ್ಪೈಸಿಯಾಗಿ ತಿನ್ನಕ್ಕೆ ಹೋಗ್ತಿದ್ದೀವಿ ಅಷ್ಟೇ. ಸೊ ನಿಮಗೆಲ್ಲ ಡೌಟ್ ಇರ್ಬೋದು, ಗೋಬಿ ಬಂದು ಕರ್ನಾಟಕದಲ್ಲಿ ಬ್ಯಾನ್ ಅಲ್ವಾ ಅಂತ. ಸೊ ಈ ಕಲರು ಹಾಕೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿದ್ರು. ಅದರಿಂದ ಗೋಬಿನ ಬ್ಯಾನ್ ಮಾಡಿರೋದು ಹೊರತು ಇನ್ನ ತಿನ್ನಬಾರ್ದು ಅಂತಲ್ಲ. ಇವ್ನು ನ್ಯಾಚುರಲ್ ಕಲರ್ ನಮ್ಮ ಮುಂದೆನೇ ಫ್ರೆಶ್ ಆಗಿ ಮಾಡ್ತಾರೆ. ಸೊ ಅದರಿಂದ ನಮ್ಗೆ ಗೊತ್ತಾಗುತ್ತೆ ಕಲರ್ ಹಾಕ್ತಾರಾ ಇಲ್ವಾ ಅಂತ. ತೊಗೊಂಡು ಕಟ್ ಮಾಡಿಬಿಟ್ಟು ಕಾರ್ನ್ಫ್ಲೋರ್ಗೆ ಹಾಕಿ ನಮ್ಮ ಮುಂದೆನೇ ರೋಸ್ಟ್ ಮಾಡಿ ಜೊತೆ ಮಿಕ್ಸ್ ಮಾಡಿ ಕೊಡ್ತಾರೆ. ಮೈದಾ ಮತ್ತು ಕಾರ್ನ್ಫ್ಲೋರ್ ಎರಡು. ಓನ್ಲಿ ಮೈದಾ. ಮನೆ ನೋಡ್ತೀರ ಡಿಸ್ಟರ್ಬಿಂಗ್ ಮಾಡ್ತೀಯ. ಓನ್ಲಿ ಮೈದಾನ. ಟೇಸ್ಟ್ ಮಾಡಬೇಕು, ಯಾಕಂತಂದರೆ ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗ್ತದೆ. ಟೇಸ್ಟ್ ಮಾಡೋದು, ಎಕ್ಸ್ಪೀರಿಯೆನ್ಸ್ ಮಾಡೋದು, ಊರು ಸುತ್ತೋದು, ಇದೆಲ್ಲ ಒಂದು ಜೀವನದ ಒಂದು ಭಾಗ ಆಗಿಟ್ಕೊಂಡಿದ್ರೆ ಲೈಫ್ ಚೆನ್ನಾಗಿರುತ್ತೆ. ಇದು ಪ್ರಮೋಷನ್ ವಿಡಿಯೋ ಅಲ್ಲ. ಅಲ್ಲಿ ಹೋಗ್ಬೇಕಾದ್ರೆ ನಾವು ಒಂದ್ಸಲ ನಾನು ನಮ್ಮ ಫ್ರೆಂಡೆಲ್ಲ ಹೋಗಿದ್ದಾಗ ಚೆನ್ನಾಗಿ ಮಾತಾಡ್ಸೋದ್ರು, ಕೊಡೋದಾಗಲಿ ಎಲ್ಲ ಟೇಸ್ಟ್ ವೈಸ್ ಆಗಲಿ ಒಂಥರ ಚೆನ್ನಾಗಿರೋದ್ರಿಂದನೇ ನಾನು ಈ ವಿಡಿಯೋನ ಪೋಸ್ಟ್ ಮಾಡ್ತಿರೋದು. ಅದು ಬಿಟ್ಬಿಟ್ಟು ಇನ್ಯಾವುದು ಪ್ರಮೋಷನ್ ವಿಡಿಯೋ ಎಲ್ಲ ಇಲ್ಲ. ಟೇಸ್ಟ್ ವೈಸ್ ಸಖತ್ತೈತೆ. ನೀವು ಬೆಸ್ಟ್ ಚಾಯ್ಸು ಚೂಸ್ ಮಾಡ್ಬೋದು ತಿನ್ನೋಕ್ಕೆ. ಇವಾಗ ಬಂದಿದ್ದೀವಿ, ಇಲ್ಲೇ ತೊಗೋಬೇಕು. ಮತ್ತೆ 4 ಪ್ಲೇಟು ಜಾಸ್ತಿ. ಒಂದು ತುಂಬ ಜೂಮ್ ಆಗ್ತೈತೆ. ನಾನಿನ್ನು ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ. ಸೊ ಇದು ತಿಂದಾಯಿತು. ಇದೆಷ್ಟು ಪ್ಲೇಟ್ ತಿಂದ್ವಿ ಅಂತಂದರೆ 5 ಪ್ಲೇಟ್ ತಿಂದ್ವಿ ನಾವು. 4 ಜನ 4 ಪ್ಲೇಟು ಮತ್ತು ಇನ್ನೊಂದು ಎಕ್ಸ್ಟ್ರಾ ಪ್ಲೇಟ್ ಅಂತ ಹೇಳಿದ್ರು. ಟೋಟಲ್ ಕಾಸ್ಟ್ ಬಂದು 125 ರುಪೀಸ್ ಆಯಿತು. ಆ್ಯಂಡ್ ಟೇಸ್ಟ್ ವೈಸ್ ಚೆನ್ನಾಗೇ ಐತೆ, ಬಟ್ ಅಷ್ಟು ಸ್ಪೈಸಿ ಏನು ಅನಿಸಿಲ್ಲ. ಹಿಂಗೇನು ಅನ್ನಿಸ್ತಾ? ಪರವಾಗಿಲ್ಲ ಅಲ್ಲ, ಸ್ಪೈಸಿ ಇನ್ನೂ ಹಾಕ್ಬೋದಿತ್ತು. ಬಟ್ ಕಸ್ಟಮರ್ ಜಾಸ್ತಿ ಇರೋದ್ರಿಂದ ನಾವು ಏನು ಕೇಳಿಲ್ಲ. ಹೇಳ್ದಂಗೆ ಇವನು ಗ್ರೀನ್ ಚಟ್ನಿ ಜಾಸ್ತಿ ಹಾಕ್ತಿದ್ದಾರೆ. ಮೆಣಸಿನ್ಕಾಯಿನ ಮಿಕ್ಸಿನಲ್ಲಿ ಹಾಕಿಟ್ಟಿರೋದು. ಅದೆಷ್ಟು ಹಾಕ್ತೀವೋ ಅಷ್ಟು ಖಾರ ಜಾಸ್ತಿ ಆಗೇ ಆಗುತ್ತೆ ಆಟೋಮೆಟಿಕಲಿ. ಸೊ ನಮ್ಮ ಡಿಮ್ಯಾಂಡ್ ಮೇಲೆ ಅವ್ರು ಕೊಡ್ತಾರೆ. ಇನ್ನೊಂದು ವಿಡಿಯೋನ ಸಿಗೋಣ. ಇವಾಗ ಡೈರೆಕ್ಟ್ ಮನೆಗೆ ಹೋಗ್ತಾ ಇದ್ದೀವಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಾಟಾ ಬೈ ಬೈ. ಕೇಳಿಸುತ್ತಾ ಹೆಂಗೆ ಏನು ಅಂತ ಗೊತ್ತಿಲ್ಲ ಕಣ. ನಮ್ ತಾಯಿ ಸತ್ತೋಗುವೆ, ನಾನಿನ್ನು ಚಿಕ್ಕ ಹುಡುಗ. ಸರಿ ಬಾಯ್. ಮುಖ ಕಾಣಿಸ್ತಲ್ಲ. ನೀವು ಹೇಳಿ ಬಾಯ್ ಹೇಳಿ. ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಾಟಾ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.